ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಅತಿ ಶ್ರೇಷ್ಠ ಯತಿವರ್ಣಾದಂತಹ ಉಮ್ಮಳವಾಡದ ದಾನಲಿಂಗೇಶ್ವರ ಪ್ರಭುಗಳ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ದಾನಲಿಂಗೇಶ್ವರ ಪ್ರಭುಗಳು ಇನ್ನೂ ಉಮ್ಮಳವಾಡಕ್ಕೆ ಬಂದಿರಲಿಲ್ಲ. ಅವರ ಸ್ವಂತ ಊರಾದಂತಹ ಬೋರ್ಗಾಂವದಲ್ಲಿ ಹಲವಾರು ಲೀಲೆಗಳನ್ನು ಪವಾಡಗಳನ್ನು ತೋರಿಸಿ ಪ್ರಖ್ಯಾತರಾಗಿದ್ದರು. ಆ ಸಂದರ್ಭದೊಳಗೆ ಶಿಷ್ಯೋತ್ತಮನ್ನ ಕರ್ಕೊಂಡು, ಶಿಷ್ಯೋತ್ತಮರು ಮತ್ತು ಅವರು ಕೂಡ್ಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ಕೊತ ಭಕ್ತರನ್ನು ಅರಸಿ ಹೋಗುತ್ತಿದ್ದರು. ಆ ಸಂದರ್ಭದೊಳಗೆ ಒಂದು ಘಟನೆ ನಡೀತು. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಗೋಸುರವಾಡ ಎಂಬ ಗ್ರಾಮ. ಆ ಗೋಸುರವಾಡ ಗ್ರಾಮದೊಳಗೆ ಒಬ್ಬ ಮುಸ್ಲಿಂ ವ್ಯಕ್ತಿ ಪಠಾಣ ಅಂತ ಹೇಳಿದ್ದ. ಈ ಪಠಾಣ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ. ಅತ್ಯುತ್ತಮ ಜೀವನ ಶೈಲಿ ಇತ್ತು. ಮಡದಿ ಮಕ್ಕಳೆಲ್ಲ ಬಹಳ ಅನ್ಯೋನ್ಯವಾಗಿ ಬಾಳ್ತಾ ಇದ್ರು. ಅಂಥ ಸಂದರ್ಭದೊಳಗೆ ಆತನಿಗೇನು ಮಡದಿದ್ದಳು, ಬಹಳ ಸುಂದರವಾದ ರೂಪ ಲಾವಣ್ಯ ಭರಿತವಾದಂತಹ ಹೆಂಡತಿ ಇದ್ದಳವಳು. ಇನ್ನು ಇಂಥ ರೂಪ ಲಾವಣ್ಯಕ್ಕೆ ಮಾರು ಹೋಗಿ ದುಷ್ಟನಾದಂತಹ ಬಲಾಢ್ಯನಾದಂತಹ ರಾಕ್ಷಸನನ್ನೇ ಹೋಲುವಂತಹ ದೇಹ ದಾಢ್ಯದಿಂದ ಕೂಡಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ಈ ಸುಂದರಿಯಾದ ಪಠಾಣನ ಹೆಂಡತಿಯನ್ನ ಮೋಹಿಸಿಬಿಟ್ಟ. ಮೋಹಿಸಿ ಅವಳ ಚಲನವಲನ ಮತ್ತು ಪಠಾಣನ ಚಲನವಲನವನ್ನು ದಿನಾಲೂ ಗಮನಿಸ್ತಾ ಇದ್ದ. ಪಠಾಣ ಯಾವಾಗ ಮನೆಯಿಂದ ಹೊರಗೆ ಹೋಗ್ತಾನೋ, ಮಕ್ಕಳು ಯಾವಾಗ ಆಟಕ್ಕೆ ಹೊರಗೆ ಹೋಗಿರ್ತಾವು, ಆ ಸಂದರ್ಭದಲ್ಲಿ ಆ ಮೋಹಿತಳ ಆದಂತಹ ಆ ಏನು ಹೆಂಡತಿ ಇದ್ದಳು, ಪಠಾಣನ ಹೆಂಡತಿ, ಅವಳನ್ನು ಹೇಗಾದರೂ ಮಾಡಿ ಅವಳನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ದುಶ್ಚಟ ಅವನಿಗೆ ಆಸೆ ಆಗಿಬಿಟ್ಟಿತ್ತು. ಹೀಗಾಗಿ ಪಠಾಣ ಒಂದು ದಿವಸ ಊರಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದೊಳಗೆ ಆತನ ಮನೆಗೆ ಹೋದ. ಇವ ರಾಕ್ಷಸ ವ್ಯಕ್ತಿ ಮನೆಗೆ ಹೋದು ತನ್ನಲ್ಲಿರುವಂತಹ ಕೆಲವೊಂದಿಟ್ಟು ರಿದ್ದಿ ಸಿದ್ಧಿಗಳನ್ನು ಏನು ಕಲ್ತಿದ್ದ, ಅದರಿಂದ ಆ ಪಠಾಣನ ಹೆಂಡತಿಗೆ ಒಂದು ಅದೇನಂತಾರೆ ನಿಮಗೆ ಗೊತ್ತಿದೆಯಲ್ಲ, ಅದು ಮನವೊಲಿಸುವಂತಹ ಪ್ರಕ್ರಿಯೆ. ಇಂಗ್ಲೀಷ್ನೊಳಗೆ ಅದಕ್ಕೆ ಹಿಪ್ನೋಟಿಸಮ್ ಅಂತ ಕರೀತಾರೆ. ಆ ಮನವೊಲಿಸುವ ಪ್ರಕ್ರಿಯೆಯನ್ನೆಲ್ಲ ಮಾಡಿ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಇವ ಮುಂದೆ ಹೋಗವ, ಆಕಿ ಇವನು ಹಿಂದೆ ಹೋಗವಳು. ಆಗಿನ ಸಂದರ್ಭದೊಳಗೆ ಆ ಭಾಗದೊಳಗೆ ದಟ್ಟ ಕಾಡಿನ ಪ್ರದೇಶ. ಆ ದಟ್ಟ ಕಾನನದೊಳಗೆ ಮಧ್ಯದೊಳಗೆ ಆಕೆಯನ್ನು ಕರ್ಕೊಂಡು ಹೋಗಿ ಮೊದಲೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದೇವ. ಆ ಕಾಡಿನೊಳಗೆ ಒಂದು ಸಣ್ಣ ಗುಡಿಸಲ ಹಾಕ್ಕೊಂಡು ಆ ಗುಡಿಸಲಿನೊಳಗೆ ಇವಳನ್ನು ಹೋಗಿ ಇಟ್ಟುಬಿಟ್ಟ.
ಇಟ್ಟು ಇವಳು ಗುಡಿಸಲಿನಿಂದ ಹೊರಗೆ ಹೋಗಬಾರ್ದು, ಸುತ್ತಮುತ್ತಲು ಎಲ್ಲಿ ಹೋಗಬಾರ್ದು ಇವಳು ಅಂತ ಹೇಳಿ ಅದರ ಸುತ್ತಲೂ ಒಂದು ದಿಗ್ಬಂಧನವನ್ನು ಮಾಡಿದ್ದ. ಆ ದಿಗ್ಬಂಧನ ದಾಟಿ ಅವಳಿಗೆ ಹೋಗ್ಲಿಕ್ಕೆ ಆಗಬಾರದು, ಆ ರೀತಿ ಮಾಡಿಬಿಟ್ಟಿದ್ದ. ಆ ಪಟಾಣನ ಹೆಂಡತಿ ಆ ದಿವಸ ಏನು ಹೋಗಿದ್ದಳು, ಹೋಗಿ ಗುಡಿಸಲ್ನಾಗ ಏನು ಇಟ್ಕೊಂಡಿದ್ದ, ಆ ದಿವಸ ಕಳೆದ ನಂತರ ಆಕಿಗೆ ಪ್ರಜ್ಞೆ ಬಂದಿತ್ತು. ಪ್ರಜ್ಞೆ ಬಂದ ಕೂಡಲೇ ನೋಡ್ತಾಳ, ಎಲ್ಲಿ ಅದನ್ನ ಅನ್ನೋದು ಗೊತ್ತಾಗ್ತಾ ಇಲ್ಲ ಆಕಿಗೆ. ಒಂದು ಗುಡಿಸಲ್ನೊಳಗೆ ಆ ಕಡೆ ನೋಡ್ರೆ ಎಲ್ಲ ಕಾಡು, ಕಗ್ಗತ್ತಲೆಯ ಕಾಡು, ಯಾವೊಬ್ಬ ಮನುಷ್ಯನೂ ಅಲ್ಲಿ ಸುಳಿತಿಲ್ಲಾಗಿದ್ದ. ಅಂಥ ದಟ್ಟ ಕಾಡಿನೊಳಗೆ ಗುಡಿಸಲ್ನೊಳಗೆ ಇವಳಿದ್ದಾಳೆ. ಇನ್ನು ಗುಡಿಸಲ ದಾಟಿ ಎಲ್ಲರೂ ಓಡಿ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ಬೇಕಂದ್ರೆ ಇವು ಮಾಡಿರುವಂತಹ ದಿಗ್ಬಂಧನ ಏನಿತ್ತು ಅದು ಅವಳನ್ನು ತಡಿತಿತ್ತು. ಅಷ್ಟೇ ಅಲ್ಲದೆ ಹೇಗಾದರೂ ಮಾಡಿ ಪ್ರಯತ್ನ ಮಾಡಿ ಹೋಗ್ಬೇಕಂದ್ರೂ ಕೂಡ ಇವು ಯಾವಾಗಲೂ ಕಾವಲಾಗಿ ಅಲ್ಲಿ ಕುಂತೇ ಇರಾವ. ಇಂತಹ ಪರಿಸ್ಥಿತಿ ಈ ಭಾಗದೊಳಗೆ ನಡೀತಾ ಇತ್ತು. ಇನ್ನು ಆಕೆಯ ಮನೆಯ ಕಡೆ ಆ ಗೋಸೂರ್ವಾಡದ ಆ ಊರಿನೊಳಗೆ ಪಠಾಣನ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ಯಾಕೆ ನನ್ನ ಹೆಂಡತಿ ಎಲ್ಲಿ ಹೇಳಲ್ದ ಹೋಗೋಳಲ್ಲ, ಅಕಸ್ಮಾತ್ ಹೋದ್ರೂ ಪಕ್ಕದ ಮನೆಗೆ ಹೋದ್ರೂ ಅಥವಾ ಎಲ್ಲೇ ಊರಾಗ ಕೆಲಸ ಇತ್ತಂತ ಹೋದ್ರೂ ಸಾಯಂಕಾಲ ಆದ ಕೂಡಲೇ ಮನೆಗೆ ಬರೋಕೆ ಮತ್ತು ಹೇಳಲ್ದ ಹೋಗೋಳಲ್ಲ, ಯಾಕೆ ಹಿಂಗೆ ಹೋದಳು ಅಂಥೇಳಿ ಆ ದಿವ್ಸ ಪಠಾಣ ಒಂದು ದಿವ್ಸ ಕಾಯ್ದ. ಆದ್ರೆ ಆ ದಿವ್ಸ ಬರಲಿಲ್ಲ. ಅವಾಗ ಪಠಾಣನಿಗೆ ಏನಾಯ್ತು, ಆತಂಕ ಶುರು ಆಯ್ತು. ಏನಾದರೂ ಸಮಸ್ಯೆ ಆಯ್ತೋ ಹೆಂಗೋ, ಮನೆಯಾಗಿಂದ ಏಕಾಏಕಿ ಹೆಂಗೆ ಹೋದಳು ಇವಳು, ಅಥವಾ ಎಲ್ಲರೂ ಹೋದಾಗ ಏನಾರೇ ಅನಾಹುತ ಆಯ್ತು, ಇವನಿಗೆ ಚಿಂತೆ ಕಾಡ್ಲಕ್ಕಾಯ್ತು. ಮನ್ಯಾಗ ನಾವೇನು ಜಗಳಾಡಿಲ್ಲ, ಏನಿಲ್ಲ, ನಾ ಏನು ಬಡದಿಲ್ಲ ಹೊಡೆದಿಲ್ಲ, ಹಂಗೆ ಸೆಟ್ಕೊಂಡು ಹೋಗುವಂತಹ ಪ್ರಸಂಗವೂ ಮನೆಯೊಳಗೆ ನಡೆದಿಲ್ಲ. ಹೀಗಿದ್ದಾಗ ಏನು ಮಾಡಬೇಕು ಅಂತ ಹೇಳಿ ಹೆಂಡತಿಯ ಚಿಂತೆಯೊಳಗೆ ಪಠಾಣ ಮುಳುಗಿಬಿಟ್ಟ. ಮರುದಿವ್ಸ ಇಡೀ ಆ ಗೋಸೂರ್ವಾಡ ಗ್ರಾಮ ಎಲ್ಲ ಹುಡುಕಾಡಿದ. ಎಲ್ಲರ ಮನೆ ಕೇಳಾವ, ನನ್ನ ಹೆಂಡತಿ ಬಂದಾಳೇನ್ರಿ ಇಲ್ಲಿ, ನನ್ನ ಹೆಂಡತಿ ಬಂದಾಳೇನು ಅಂತೇಳಿ. ಎಲ್ಲರೂ ಇಲ್ಲಪ್ಪ, ಇಲ್ಲ ಬಂದಿಲ್ಲ. ಯಾಕೆ, ಏನಾಯ್ತು? ಇಲ್ಲ, ಹಿಂಗೆ ನಿನ್ನೆ ಹೋಗ್ಯಾಳ, ಇನ್ನೂ ಬಂದಿಲ್ಲ. ಈ ಸುದ್ದಿ ಎಷ್ಟು ಊರಾಗ ಗೊತ್ತಾತಂದ್ರೆ ಜನರು ಏನು ಮಾತಾಡ್ತಾರಂತ ನಿಮಗೆ ಗೊತ್ತೈತೆ ಅಲ್ರಿ. ಅವರು ಬಣ್ಣದ ಮಾತುಗಳಿಂದ ಆ ಮಹಿಳೆಯ ವ್ಯಕ್ತಿತ್ವವನ್ನು ಅವಳು ಹೀಯಾಳಿಸ್ಲಿಕ್ಕೆ ಶುರು ಮಾಡ್ರಿ ಜನ. ಮತ್ತು ನಿನ್ನೆ ಹಿಡ್ದ ಮನೆ ಬಿಟ್ಟು ಹೋಗ್ಯಾಳ ಅಂದ್ರೆ ಆಕಿ ಬ್ಯಾರೆದವನ್ ಜೋಡಿ ಹೋಗಿರ್ಬೇಕು ಬಿಡ, ಯಾಕೆ ತಲೆ ಕಡ್ಸೋತಿ, ಮತ್ತು ಹೋಗಿಬಿಡ್ಲಿ, ನಿನ್ನ ಜೊತೆ ಬಾಳ್ವಿ ಮಾಡೋಕೆ ಇಚ್ಛಾ ಇರಲಿಲ್ಲೋ ಏನೋ ಅಂತೇಳಿ ಸ್ವಲ್ಪ ಜನ ನಾವು. ಇನ್ನು ಹಿರಿಯರು ಏನನವರು, ಯಾಕೋ ಏನು ಜಗಳಾಡಿದೆವೋ, ಮನ್ಯಾಗ ಹೆಣ್ತಿಗೆ ಏನು ಬಡ್ದೇವೋ ಹೊಡೆದೇವೋ, ಎಲ್ಲರೂ ಹೋಗಿ ಬಾವ್ಯಾಗದು ಬಿದ್ದಾಳೋ ಏನೋ, ಮತ್ತು ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರದಪ್ಪ, ಗಂಡ ಹೆಂಡತಿ ಚಂದಂಗೆ ಇರಬೇಕು ಅಂಥೇಳಿ ಈ ಪಠಾಣಕ್ಕೆ ಬೈಯಾಕಿದ್ರು ಸ್ವಲ್ಪ ಜನ. ಆದ್ರೆ ಪಠಾಣಕ್ಕೆ ಗೊತ್ತು ಎಂಥ ಒಳ್ಳೆ ವ್ಯಕ್ತಿ, ತನ್ನ ಹೆಂಡತಿ ಎಂಥ ಒಳ್ಳೆಕಿದ್ದಳು ಅಂಥ ಪರಿಸ್ಥಿತಿನೇ ಅಲ್ಲ. ಆದರೂ ಜನ ಹಿಂಗೆ ಮಾತಾಡಕ್ಕಿತ್ತು, ಭಾಳ ದುಃಖಿತ ಆದ ಪಠಾಣ. ಅವಾಗ ಆ ಗೋಸೂರ್ವಾಡ ಬಿಟ್ಟು ಸುತ್ತಮುತ್ತಲು ಎಲ್ಲ ಹಳ್ಳಿಗಳಿಗೆಲ್ಲ ಸುತ್ತಾಕ್ಲಿಕ್ಕತ್ತ. ಬೇರೆ ಊರಿಗೆ ಹೋಗಿ ಹುಡುಕ್ಲಿಕ್ಕತ್ತ. ದಿನ ಕಳಿತಾ ಬೇರೆ ಇದಾಯಿತು. ಆ ಸಂದರ್ಭದೊಳಗೆ ಈ ದಾನಲಿಂಗೇಶ್ವರ ಪ್ರಭುಗಳು ತಮ್ಮ ಶಿಷ್ಯೋತ್ತಮರನ್ನ ಕರ್ಕೊಂಡು ಸಂಚಾರ ಮಾಡ್ಕೊಂತ ಒಂದು ಊರು ಹೊರಗಿನ ಹೊಲದೊಳಗೆ ಗಿಡದ ಬಡ್ಡ್ಯಾಗ ಕುಂತಿದ್ರು ಇವರು. ಈ ಪಠಾಣ ಅವ್ರನ್ನೇನು ನೋಡಿದ, ದಾನಲಿಂಗೇಶ್ವರ ಪ್ರಭುಗಳನ್ನ ನೋಡಿದ, ಅವನ ಮನಸ್ಸಿನೊಳಗೆ ಏನು ಬಂತೋ ಏನೋ, ಸಾಕ್ಷಾತ್ ಅಲ್ಲಾನ ಬಂದ್ಬಿಟ್ಟೋ ಏನೋ ಅನ್ನೋ ರೀತಿ ಈ ದಾನಲಿಂಗೇಶ್ವರ ಪ್ರಭುಗಳು ಅವನಿಗೆ ಗೋಚರಿಸ್ಲಾಕತ್ತ. ಇಂತಹ ಮಹಾಪುರುಷನಲ್ಲಿ ತೇಜಸ್ಸನ್ನ ಏನು ನೋಡಿದ್ದಲ್ಲ ಆ ಪಠಾಣ, ಓಡ್ಕೊಂತ ಬಂದು ದಾನಲಿಂಗೇಶ್ವರ ಪ್ರಭುಗಳ ಮುಂದೆ ನಿಂತ. ಪ್ರಭುಗಳ, ನಾನು ಸುಮಾರು ದಿನಗಳಿಂದ ನನ್ನ ಹೆಂಡತಿಯನ್ನು ಹುಡುಕ್ತಾ ಇದ್ದೀನಿ. ಏನು ಸಮಸ್ಯೆ ಆಗೈತಿ, ಆಕೆ ಯಾಕೆ ಮನೆಯಿಂದ ಹೊರಗೆ ಹೋಗ್ಯಾಳ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಊರೊಳಗಿನ ಜನ ಏನದಾರ, ಬಣ್ಣದ ಕತೆಗಳನ್ನ ಕಟ್ಟಿ ಅವರು ಮಾತಾಡೋದನ್ನ ಕೇಳಿದ್ರೆ ನನ್ನ ಹೊಟ್ಯಾಗ ಖಾರ ಕಲಿಸಿದಂಗೆ ಆಗ್ತೈತಿ. ಇನ್ನ
ನಿಮ್ಮನ್ನ ನೋಡಿದ್ರ ಸಾಕ್ಷಾತ್ ಅಲ್ಲಾನೇ ನನಗೆ ಬಂದಂಗಾಯ್ತು, ಮೊಹಮ್ಮದ್ ಪೈಗಂಬರನೇ ನೀವು ಇದ್ದಂಗ ಕಾಣ್ಲಿಕ್ಕತ್ತದ. ಮತ್ತೆ ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಯನ್ನ ನನಗ ಅವಳು ಸಿಗಂಗ ಮಾಡ್ರಿ, ನೀವು ಬಿಟ್ರೆ ನಮಗೆ ಬ್ಯಾರೆ ಗತಿ ಇಲ್ಲ, ನಿಮ್ಮನ್ನ ನೋಡಿದ್ರೆ ನೀವು ಮಹಾನ್ ಶಕ್ತಿಶಾಲಿಗಳು, ಸಾಕ್ಷಾತ್ ಪರಮಾತ್ಮನ ಅವತಾರ ಅಂತ ಹೇಳಿ ನನಗೆ ಅನಿಸ್ಲಿಕ್ಕತ್ತದ, ನನ್ನ ಕೈ ಬಿಡಬೇಡ್ರಿ ಪ್ರಭುಗಳೇ, ನನ್ನ ಕೈ ಬಿಡಬೇಡ್ರಿ ಅಂತ ಹೇಳಿ ದಾನಲಿಂಗೇಶ್ವರ ಪ್ರಭುಗಳ ಕಾಲ ಮ್ಯಾಗ ಬಿದ್ದ ಪಠಾಣ ಅಳ್ಳಿಕತ್ತ. ದಾನಲಿಂಗೇಶ್ವರ ಪ್ರಭುಗಳಂದ್ರು, ಯಾಕೆ ಅಳ್ತೀಯೋ ಪಠಾಣ, ಹೇಳು ಯಾಕೆ ಅಳ್ತಿ ಹೇಳು, ಏನಾಗಿಲ್ಲ ಏನೂ ಆಗಿಲ್ಲ, ನೀನೇನು ಕಾಳಜಿ ಮಾಡಕ್ ಹೋಗ್ಬೇಡ, ನೀ ಎಂಥ ಮಾದಿ ಅತ್ತ ನನಗೆ ಗೊತ್ತು, ನಿನ್ನ ಹೆಂಡತಿ ಎಂಥವಳದಾಳ ಅನ್ನೋದು ನನಗೆ ಗೊತ್ತು. ನಿಮ್ಮಿಬ್ಬರ ಸುಖ ಸಂಸಾರದಲ್ಲಿ ಒಂದು ಸಣ್ಣ ಏನಪ್ಪಾ ಅಂತಂದ್ರ ಒಂದು ಅಲೆ ಬಂದ್ಬಿಟ್ಟತಿ, ಕಷ್ಟದ ಅಲೆ. ಆ ಕಷ್ಟದ ಅಲೆ ಬಗೆಹರಿತೈತಿ, ನೀ ಏನು ಕಾಳಜಿ ಮಾಡಕ್ ಹೋಗ್ಬೇಡ, ನಿನ್ನ ಹೆಂಡತಿಯನ್ನ ನಿನ್ನ ತಲುಪಿಸುವ ಜವಾಬ್ದಾರಿ ನಂದು ಅಂತ ಹೇಳಿ ಅಂದ್ರು ದಾನಲಿಂಗೇಶ್ವರ ಪ್ರಭುಗಳು. ಆಯ್ತು, ಇಷ್ಟು ಅಂದಾರ, ಆದ್ರೆ ಹೆಂಡತಿಯನ್ನ ಕಳ್ಕೊಂಡಂತಹ ದುಃಖ ಪಠಾಣಿಗೆ ಬಹಳ ಇತ್ತು. ಈಗ ನನಗೆ ಹೆಂಗಾದರೂ ಮಾಡಿ ಅವಳು ಇರುವಂತಹ ಪ್ರದೇಶವನ್ನ ತೋರಿಸ್ಕೊಡ್ರಿ, ನಾನೇ ಹೋಗಿ ಕರ್ಕೊಂಡ್ ಬರ್ತೇನ್ರಿ ಪ್ರಭುಗಳ, ಹಿಂಗಾದ್ರೂ ಮಾಡಿ ನನಗೆ ಅವಕಾಶ ಮಾಡಿಕೊಡ್ರಿ, ನಾನಿಲ್ಲೇ ಗೋಸುರವಾಡದದೇನ್ರಿ, ನಮ್ಮ ಮನಿಗೆ ಬರ್ರಿ ನೀವು, ಅವಳು ಸಿಗುವಂಗ ಮಾಡ್ರಿ ಅಂತ ಹೇಳಿ ಭಾಳ ಬೇಡ್ಕೋಕತ್ತ. ಅವಾಗ ದಾನಲಿಂಗೇಶ್ವರ ಪ್ರಭುಗಳಂದ್ರು, ನೀನು ಮನಿಗೆ ಹೋಗೀಗ, ನೀನು ಮನಿಗೆ ಹೋಗು, ನಿನ್ನ ಬೆನ್ನ ಹಿಂದೆ ನಾನೇ ಬರ್ತೀನಿ, ನೀ ಏನು ಕಾಳಜಿ ಮಾಡಕ್ ಹೋಗ್ಬೇಡ, ನೀ ಸುಮ್ಮ ಮನಿಗೆ ಹೋಗಂದ್ರ ಅವ್ರು. ಇಷ್ಟ ಅಂದಿದ್ದ ತಡ ಅವಂಗ ಒಂದ್ ರೀತಿ ಸಂತೋಷ ಒಂದ್ ಕಡೆ, ಇನ್ನ ಸಿಗ್ತಾಳಪ್ಪ ಅನ್ನುವಂತ ಭರವಸೆಯೊಳಗೆ ಆ ನಿರೀಕ್ಷೆಯನ್ನ ಇಟ್ಕೊಂಡು ಗೋಸುರವಾಡಕ್ ಹೋದ. ಗೋಸುರವಾಡಕ್ ಹೋಗಿ ಮನಿ ಬಾಗಲ ತೆಗೆದ ಒಳಗೆ ನೋಡ್ತಾನ, ಹೆಂಡತಿ ಮಲ್ಕೊಂಡ ಸ್ಥಿತಿಯೊಳಗೆ ಮನಿಯೊಳಗ ಅದಾಳ. ಆ ಹೆಂಡತಿಯ ಪಕ್ಕದೊಳಗೆ ಹೋಗಿ ಕುಂತ ತಲೆಯನ್ನ ಸವರಿದ. ತಲೆಯನ್ನ ಸವರಿ ಹೆಂಡತಿ ಸಿಕ್ಕಂತಹ ಖುಷಿ ನೋಡ್ರಿ ಪಠಾಣಿಗೆ. ಹಲವಾರು ದಿನಗಳಿಂದ ಅವಳ ಕಾಣೆಯಾಗಿತ್ತು, ಒಮ್ಮೆ ಗೋಚಾರ ಆಗಿಬಿಟ್ಟದ. ಬಹಳ ಸಂತೋಷ ಭರಿತ ಆಯ್ತು. ಸಂತೋಷ ಭರಿತ ಆಗಿ ಆ ದಾನಲಿಂಗೇಶ್ವರ ಪ್ರಭುಗಳನ್ನ ಮನಸ್ಸಿನಾಗ ನೆನ್ಕೊಂಡು, ಪ್ರಭುಗಳ ಮಹಾಪುರುಷರ, ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಅಳಲನ್ನ ನಿಮ್ಮ ಮುಂದೆ ನಾನು ಇಟ್ಕೊಂಡೆ, ನನಗೆ ಇಷ್ಟು ಬೇಗ ನೀವು ಫಲ ಕರುಣಿಸ್ತೀರಿ, ವರ ನನಗೆ ಕೊಡ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ಅಂಥೇಳಿ ಮನಸ್ಸಿನೊಳಗೆ ಇನ್ನೂ ನೆನಿಲಿಕ್ಕತ್ತಾನ. ದಾನಲಿಂಗೇಶ್ವರ ಪ್ರಭುಗಳು ಅವನ ಮನಿ ಬಾಗಲೊಳಗೆ ಬಂದು ನಿಂತಾರ. ಅವನ ಮನಿ ಬಾಗಲೊಳಗೆ ಬಂದು ನಿಂತಾರ. ಪಠಾಣ ಅಂಥೇಳಿ ಒದರ್ಬಿಟ್ರು. ಪ್ರಭುವೇ ಬರ್ರಿ ಒಳಗೆ, ಬರ್ರಿ ಒಳಗೆ ಅಂಥೇಳಿ ಪಠಾಣ ಪ್ರಭುಗಳನ್ನ ಒಳಗೆ ಕರೆದ. ನಿಧಾನಕ್ಕಾಗಿ ಆ ಪ್ರಭುಗಳ ಒಳಗೆ ಬರೋದ್ರ ಜೊತೆ ಇವನ ಹೆಂಡತಿಯಲ್ಲಿ ಮೂರ್ಛೆ ಹೋಗಿದ ಸ್ಥಿತಿಯೊಳಗೆ ಏನಿದ್ದಳು, ನಿಧಾನಕ್ಕೆ ಕಣ್ಣು ಬಿಟ್ಟು ಎದ್ದು ಕುಂತಳು. ಎದ್ದು ಕುಂತುಗಳಕ ಆಕಿಗೆ ಆಶ್ಚರ್ಯ, ಇದೇನು ಕನಸೋ ಏನು ನನಸೋ. ಸುಮಾರು ದಿನಗಳಿಂದ ನಾನು ಬ್ಯಾರೆ ಕಡೆ ಇದ್ದೆ, ಅಲ್ಲಿ ನೋಡ್ರೆ ಒಂದು ಗುಡಿಸಲು ಬೇರೆ, ಕೆಟ್ಟ ಕಾನೂನದೊಳಗೆ ಇದ್ದೆ, ಎಲ್ಲಿ ಅದೇನೇನೋದು ಗೊತ್ತಿಲ್ಲ. ಆದ್ರೆ ಕಣ್ಣು ಬಿಟ್ಟು ಕಣ್ಣು ತೆಗೆದ್ರೊಳಗೆ ನಾನು ನಮ್ಮನೆಯೊಳಗೆ ಅದನೆ, ಪಕ್ಕದೊಳಗೆ ಗಂಡ ಅದಾನೆ, ಎದುರುಗಡೆ ಮಹಾಪುರುಷ ಇದ್ದಾನೆ. ಅವಾಗ ಪಠಾಣ ಇಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಆಕಿಗೆ ಹೇಳಿದ. ಆಕಿ ಅಲ್ಲಿ ನಡೆದಂತಹ ವೃತ್ತಾಂತ ಏನೇನಾಯ್ತು ಅನ್ನೋದನ್ನ ಎಲ್ಲ ವಿವರವಾಗಿ ಪ್ರಭುಗಳ ಮುಂದೆ ಹೇಳು. ಆಗ ಪಠಾಣ ಹೇಳಿದ ಹೆಂಡತಿಗೆ, ನೀನು ಇಲ್ಲಿ ಬದುಕಿ ಬಂದದಿ, ನನ್ನ ಕೈ ವಶ ಆಗಿದೆಯಂತಂದ್ರ ಇದಕ್ಕೆ ಕಾರಣ ಇದೇ ಮಹಾಪುರುಷರು. ಇವರು ಸಾಕ್ಷಾತ್ ನನಗೆ ಪೈಗಂಬರ ರೀತಿ, ಅಲ್ಲಾನ ರೀತಿ ನಮ್ಮ ಕೈ ಹಿಡಿದ್ರು ಅಂತ ಹೇಳಿ ಇಬ್ರು ಸತಿಪತಿಗಳು ದಾನಲಿಂಗೇಶ್ವರ ಪಾದ ಮ್ಯಾಗ ಬಿದ್ರು. ಹಿಂದೂ ಸಂಪ್ರದಾಯದಂತೆ ನೋಡ್ರಿ, ಪಠಾಣ ಇದ್ರೂ ಕೂಡ ಹಿಂದೂ ಸಂಪ್ರದಾಯದಂತೆ ದಾನಲಿಂಗೇಶ್ವರ ಪ್ರಭುಗಳನ್ನ ಕೂಡಿಸಿಕೊಂಡು ಅವರಿಗೆ ಆದರ ಆತಿಥ್ಯವನ್ನ ನೀಡಿ ಇಬ್ಬರೂ ಕೂಡಿ ಹೂವಿನಿಂದ ಅವರ ಪಾದ ಪೂಜೆಯನ್ನ ಮಾಡಿ ಅವರಿಗೆ ಗೌರವವನ್ನ ಅರ್ಪಿಸಿದ್ರು.
ಹೀಗೆ ದಾನಲಿಂಗೇಶ್ವರ ಪ್ರಭುಗಳು ಸಾಕಷ್ಟು ಲೀಲೆಗಳನ್ನು ಮಾಡಿದ್ರು. ಈ ಲೀಲೆಗಳನ್ನ ಮಾಡ್ತಾ ಮಾಡ್ತಾ ದಾನಲಿಂಗೇಶ್ವರ ಪ್ರಭುಗಳು ಇನ್ನೇನು ಉಮ್ಮಳವಾಡದೊಳಗ ಹೋಗಿ ನೆಲೆಸುವಂತಹ ಪ್ರಸಂಗ ನೋಡ್ರಿ. ಯಾಕಂದ್ರೆ ಅವ್ರದ್ದು ಮೂಲ ಸ್ಥಳ ಬೇರೆ ಇತ್ತು, ಆದ್ರೆ ಕೊನೆಗೆ ಅವರು ಉಳ್ಕೊಂಡಿದ್ದು ಉಮ್ಮಳವಾಡದೊಳಗೆ. ಅದಕ್ಕೆ ಅವ್ರಿಗೆ ಉಮ್ಮಳವಾಡದ ದಾನಲಿಂಗೇಶ್ವರ ಅಂತಾರ, ಬೋರ್ಗಾಂವದ ದಾನಲಿಂಗೇಶ್ವರ ಅನ್ನಂಗಿಲ್ಲ. ಯಾಕಂದ್ರೆ ಕೊನೆಯ ಅವಧಿ ಅವ್ರು ಕಳೆದದ್ದು ಉಮ್ಮಳವಾಡದೊಳಗೆ. ಇನ್ನು ಆ ಉಮ್ಮಳವಾಡಕ್ಕೆ ಹೋಗುವಂತಹ ಪ್ರಸಂಗ ಬಂದ್ಬಿಡ್ತು. ಹೆಂಗೆ ಬಂತು ಅಂತಂದ್ರೆ, ಅದೇ ಗೋಸರ ಗ್ರಾಮದೊಳಗೆ ಗೋಸರವಾಡ ಅಂತ ಏನು ಗ್ರಾಮ ಇತ್ತು, ಆ ಗ್ರಾಮದೊಳಗೆ ಎಲ್ಲ ದಾನಲಿಂಗೇಶ್ವರರ ಪ್ರಭಾವ ಏನು, ಇಲ್ಲಿ ಘಟನೆ ಏನಾಗಿತ್ತು ಅನ್ನುವಂಥದ್ದು ಎಲ್ಲ ಊರಾಗ ಸುದ್ದಿ ಗೊತ್ತಾಯ್ತು. ಇವರಿಂದನೇ ಪಠಾಣನ ಹೆಂಡತಿ ಸಿಕ್ಕಾಳ, ಎಂಥ ಮಹಿಮಾ ಪುರುಷರಿದ್ದಾರೆ, ಇಂಥ ಮಹಿಮಾ ಪುರುಷರು ನಮ್ಮ ಊರಿಗೆ ಬಂದಾರ ಅಂತೇಳಿ ಊರಿನ ಎಲ್ಲ ಜನರೆಲ್ಲ ಕೂಡ್ಕೊಂಡು ದಾನಲಿಂಗೇಶ್ವರನ್ನ ಕೊಂಡಾಡ್ತಿದ್ರು. ಆ ಸಂದರ್ಭದೊಳಗೆ ಉಮ್ಮಳವಾಡದ ಒಬ್ಬ ವ್ಯಕ್ತಿ ಅಲ್ಲಿ ಯಾವುದೋ ಕೆಲಸದ ನಿಮಿತ್ತ ಬಂದ್ಬಿಟ್ಟಿದ್ದ. ಅವನ ಹೆಸರು ರೇವಣಸಿದ್ದಗೌಡ. ರೇವಣಸಿದ್ದಗೌಡ ಉಮ್ಮಳವಾಡದ ಪ್ರಸಿದ್ಧ ವ್ಯಕ್ತಿಯಾಗಿದ್ದ. ಇನ್ನ ಈ ಗೋಸುರವಾಡದೊಳಗೆ ಈ ಪ್ರಭುಗಳನ್ನ ಏನು ಕೊಂಡಾಡ್ತಿದ್ರು, ಇದನ್ನ ಸೂಕ್ಷ್ಮವಾಗಿ ರೇವಣಸಿದ್ದಗೌಡ ಗಮನಿಸ್ತಾ ಇದ್ದ. ಇನ್ನ ಆ ರೇವಣಸಿದ್ದಗೌಡ ನೋಡ್ರಿ ಏನಂತಾನೆ ದಾನಲಿಂಗೇಶ್ವರ ಪ್ರಭುಗಳ ಹತ್ತಿರ ಬಂದು, ಯಪ್ಪ ಮಹಿಮಾ ಪುರುಷನೇ, ನಿನ್ನ ಕೀರ್ತಿಯನ್ನ ನಾನು ನೋಡ್ತಾ ಇದ್ದೀನಿ. ಊರೊಳಗೆಲ್ಲ ಯಾರು ಕೇಳ್ತಾರೆ ಎಲ್ಲ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ನೀವು ಈ ಗ್ರಾಮದೊಳಗೆ ಬೇಡ, ನಮ್ಮೂರಿಗೆ ಹೋಗು ನಡೀರಿ ಅಂತ ಅಂದ. ಅವಾಗ ದಾನಲಿಂಗೇಶ್ವರ ಪ್ರಭುಗಳಂದ್ರು, ನೀ ಯಾರಪ್ಪ, ಮತ್ತೆ ನಿಮ್ಮೂರಿಗೆ ಯಾಕೆ ಕರೆಯಾಕತ್ತಿ? ಯಪ್ಪ, ನಮ್ಮ ಊರ ಬಹಳ ಅದ್ಭುತವಾಗೈತಿ. ನಿಮ್ಮಂತಹ ತಪಸ್ವಿಗಳಿಗೆ ಹೇಳಿ ಮಾಡಿಸಿದಂತಹ ಜಾಗ. ಕೃಷ್ಣೆ ಅಲ್ಲೇ ಕೆಲವೊಂದಿಷ್ಟು ದೂರದೊಳಗೆ ಕೃಷ್ಣೆ ದಕ್ಷಿಣಾಭಿಮುಖವಾಗಿ ಹರಿತಾ ಇದ್ದಾಳೆ. ಅಂತಹ ಕೃಷ್ಣೆ ಹರಿಯುವಂತಹ ಜಾಗದೊಳಗೆ ನೀವು ಬಂದು ಅಲ್ಲಿ ನೆಲೆ ನಿಲ್ಲಬೇಕು. ನಿಮ್ಮಂತಹ ಮಹಾಪುರುಷರು ಅಲ್ಲಿ ಬಂದ ನೆಲೆ ನಿಂತರ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಅಷ್ಟೇ ಅಲ್ಲದೆ ನನ್ನದೂ ಒಂದು ಕೂಡ ಸಮಸ್ಯೆ ಇದೆ. ಸುಮಾರು ವರ್ಷಗಳಿಂದ ನನಗೆ ಮಕ್ಕಳಾಗಿಲ್ಲ, ಸಂತಾನ ಫಲವಿಲ್ಲ ಪ್ರಭುವೇ. ಅದಕ್ಕೆ ಹೆಂಗಾದರೂ ಮಾಡಿ ಸಂತಾನ ಇಲ್ಲದ ಈ ಏನು ನಂದ ಸಮಸ್ಯೆ ಐತಿ, ಇದನ್ನು ತಾವೇ ಬಗೆಹರಿಸಿ ನಮ್ಮೂರೊಳಗೆ ಬಂದು ನೆಲೆಸಿ ನಮ್ಮ ಸೇವೆಯನ್ನ ತಾವು ಪಡಿಬೇಕು ಅಂಥೇಳಿ ಭಾಳ ಕೇಳ್ಕೊಲಿಕ್ಕತ್ತ. ಅವಾಗ ದಾನಲಿಂಗೇಶ್ವರ ಅಂದ್ರು, ಭಕ್ತ ಶಿರೋಮಣಿಯೇ, ಪೂರ್ವ ಜನ್ಮದಲ್ಲಿಯ ಪುಣ್ಯ ಕರ್ಮ ಅದಕ್ಕೆ ಅನುಸಾರವಾಗಿ ಈ ಜನ್ಮದೊಳಗೆ ಸುಖ ದುಃಖಗಳನ್ನ ಅನುಭವಿಸ್ಬೇಕಾಗ್ತೈತಿ. ಈಗ ನೀನು ಅನುಭವಿಸುತ್ತಿರುವ ದುಃಖಕ್ಕೆ ನಿನ್ನ ಪಾಪ ಕರ್ಮವೇ ನಿನಗೆ ಕಾಡುತ್ತಿದೆ. ಇದನ್ನ ಆ ಪರಮಾತ್ಮನ ವಿನಃ ಅನ್ಯರು ತಿಳಿಯಲಾರರು. ನಮ್ಮ ದೈನಂದಿನ ಕರ್ಮಗಳನ್ನು ಮಾಡುವಾಗ ಕೆಲವೊಂದಿಷ್ಟು ತಿಳಿದೋ ಅನೇಕ ದೋಷಯುಕ್ತ ಕಾರ್ಯಗಳನ್ನ ನಾವು ಮಾಡ್ತಿರ್ತೀವಿ. ಅಂಥವುಗಳಿಗೆ ಪಾಪ ಸಂಚಯವಾಗ್ತಾ ಇರ್ತತಿ. ಪರರ ಸಂಗಡ ಮಾತನಾಡುವಾಗ ಅವರ ಹೃದಯಕ್ಕೆ ನೋವಾಗುವಂತಹ ಕಠೋರ ಶಬ್ದಗಳನ್ನಾಡುವುದರಿಂದ ಕೆಲವೊಂದಿಷ್ಟು ದೋಷ ಉಂಟಾಗ್ತಿರ್ತಾವಪ್ಪ. ಇನ್ನ ವಚನಗಳನ್ನ ಕೊಟ್ಟ ಅದಕ್ಕೆ ಅನುಸರಿಸದೆ ನಡೆಯದೆ ಹೋದಾಗ ದೋಷವೂ ಕೂಡ ಪ್ರಾಪ್ತ ಆಗ್ತತಿ. ಅನ್ಯರಲ್ಲಿ ವಿಶ್ವಾಸವನ್ನ ಹುಟ್ಟುವಂತೆ ಮಾಡಿ ಅವರಲ್ಲಿ ಧನಧಾನ್ಯಗಳನ್ನ ಪರಸ್ತ್ರೀಯರನ್ನ ಕಂಡು ಶ್ವಾನಿಯಂತೆ ಅವರನ್ನ ಅಪೇಕ್ಷಿಸುವುದು ಕೂಡ ಪರಮನೀಚತನ. ಸಾಧು ಸಜ್ಜನರನ್ನ ನಿಂದಿಸುವುದು ಕೂಡ ದುರ್ಗಮವಾದ ದೋಷ ಉಂಟಾಗ್ತತಿ. ಇನ್ನು ಮಾತಾಪಿತರನ್ನ ದೇವರಂತೆ ಕಾಣದೆ ಅವರ ಮನವನ್ನ ನೋಯಿಸುವುದರಿಂದ ಕೂಡ ನಿಮಗೆ ದೋಷಗಳು ಉಂಟಾಗ್ತಿರ್ತಾವ. ಗುರುಗಳ ಮಾತನ್ನ ಮೀರಿ ನಡೆಯುವುದರಿಂದ ಶಿಷ್ಯರು, ಪತಿಯನ್ನ ನಿಂದಿಸುವುದರಿಂದ ಸತಿಗೂ ಕೂಡ ಮಹಾದೋಷಗಳ ಗುರಿ ಆಗ್ತಿರ್ತಾವ. ಹೀಗೆ ಅನೇಕ ದೋಷಗಳು ದಿನನಿತ್ಯದ ಕರ್ಮಗಳನ್ನ ಮಾಡುವಾಗಲೇ ಪಾಪ ಸಂಚಯವಾಗ್ತಾ ಇರ್ತತಿ. ಆದ್ದರಿಂದ ನೀನು ದಯಾಮಯನಾದಂತಹ ಗಿರಿಜಾರಮಣನನ್ನ ನಿತ್ಯವೂ ಆರಾಧನೆ ಮಾಡು. ಆತ ನಿನ್ನ ದೋಷಗಳನ್ನೆಲ್ಲ ದೂರ ಮಾಡಿ ನಿನ್ನ ಇಚ್ಛೆಯನ್ನ ಪೂರ್ಣಗೊಳಿಸ್ತಾನ ಅಂಥೇಳಿ
ದಾನಲಿಂಗೇಶ್ವರ ಪ್ರಭುಗಳು ಕರ್ಮ ಸಿದ್ಧಾಂತವನ್ನ ಹೇಳಿದರು. ಯಾಕಂದ್ರೆ ಈಗ ನಾವು ಕಷ್ಟ ಬಂತು ಅಂತ ಹೇಳಿ ಅನ್ಕೊಂಡ್ಕೊಂತೀವಿ, ನಮಗೆ ಧನಧಾನ್ಯಗಳಿಲ್ಲ ಅಂತ ಅನ್ಕೊಂಡ್ಕೊಂತೀವಿ. ಬೇರೆದವರನ್ನು ನೋಡಿ ನಾವು ಬೇರೆ ಕಂಪೇರ್ ಮಾಡಿಕೊಂಡು ನಮಗಿಂತ ಅವ್ರು ಭಾರಿ ಅದಾರ, ಅವ್ರಕ್ಕಿಂತ ನಾವು ಕನಿಷ್ಠ ಅದೀವಿ ಅಂತೇಳಿ ಬೇರೆ ತುಲನಾತ್ಮಕ ಬದುಕಿನೊಳಗೆ ಬದುಕ್ತಾ ಇದ್ದೀವಿ. ಆದ್ರೆ ನಾವು ಮಾಡಿರುವಂಥ ಕರ್ಮಗಳನ್ನ ನಾವು ವಿಚಾರ ಮಾಡೀವೇನು? ಹೋದ ಜನ್ಮದೊಳಗೆ ಕರ್ಮಗಳ ಏನು ಮಾಡಿದ್ದೀವಲ್ಲ ಅದಕ್ಕೆ ತಕ್ಕಂಗೆ ಈ ಜನ್ಮದಾಗ ನಮಗೆ ದೇವ್ರು ಇಟ್ಟಾನ. ಇಂಥ ಈ ಜನ್ಮ ನಮಗೆ ಕೊಟ್ಟಾನಂದ ಬಳಕ ಈಗಲಾದರೂ ನಾವು ಎಂಥ ಕರ್ಮಗಳನ್ನ ಮಾಡ್ಬೇಕ್ರಿ, ಎಂಥ ಕರ್ಮಗಳನ್ನ ಮಾಡ್ಬೇಕು. ಧನ ಧಾನ್ಯ ಭಾಳ ಐತೆ, ಕೊಡ್ರಿ ದಾನ. ಸ್ವಲ್ಪ ಅದು ಇದು ಮಠ ಮಂದಿರ ಒಳ್ಳೆ ಕೆಲಸ ಪೂಜೆ ಪುನಸ್ಕಾರಕ್ಕೆ ದಾನ ಕೊಡ್ರಿ. ಸರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಇನ್ನು ದಾನ ನೀವು ಮಾಡಿದ್ರಂದ್ರೆ ಎಂದೂ ಹೇಳ್ಕೊಲಿಕ್ಕೆ ಹೋಗ್ಬೇಡ್ರಿ, ನಾ ಅಷ್ಟು ಕೊಟ್ಟನಿ ಇಷ್ಟು ಕೊಟ್ಟನಿ ಅಂತ ಹೇಳಿ. ಎಲ್ಲವನ್ನ ಕೊಟ್ಟಂತಹ ಪರಮಾತ್ಮ ಎಂದಾದರೂ ಯಾರ ಮುಂದೆ ಹೇಳ್ಯಾನೇನು? ದಿನನಿತ್ಯ ನಮಗೆ ಗಾಳಿ ಎಷ್ಟು ಒಳ್ಳೇದು ಶುದ್ಧವಾದ ಪರಿಶುದ್ಧ ಗಾಳಿಯನ್ನ ಕೊಡ್ತತಿ. ಎಂದಾದರೂ ಯಾರ ಮುಂದಾರ ಹೇಳಿತ್ತ ಮಾಡಿತ್ತ ಬ್ಯಾಡ ಅಂತ ಹೇಳಿ ಅಂದಿತ್ತ? ಸೂರ್ಯ ದಿನಂಪ್ರತಿ ಬೆಳಕನ್ನ ಸೂಸ್ತಾ ಇದ್ದಾನೆ, ಒಂದು ದಿವಸ ಆದರೂ ನಿಮಗೆ ಕೊಡಲ್ದ ಇರ್ತೀನಿ ಅಂತ ಹೇಳಿ ಅಂದಾನೇನು? ಪ್ರಕೃತಿಯೊಳಗೆ ಹಣ್ಣು ಹಂಪಲ ಜಲ ಎಲ್ಲ ನಮಗೆ ದಿನನಿತ್ಯ ಸಿಗ್ತಾ ಐತಿ. ಒಂದ್ ದಿವ್ಸರೇ ಭೂತಾಯಿ ನಮಗೆ ಕೊಟ್ಟನಿ ಭಾಳ ಎಷ್ಟು ಇನ್ನ ಎಷ್ಟು ಕೊಡ್ಲಿ ಅಂತ ಹೇಳಿ ಮುನಿಸಿಕೊಂಡಾಳೇನು? ಗಂಗಾ ಮಾತೆ ಎಂದಾದರೂ ನಿಮಗೆ ನೀರು ಕುಡುದಿಲ್ಲ ಅಂತ ಹೇಳಿ ಅಂದಾಳೇನು? ಅಂತಾದ್ರೊಳಗೆ ದಾನ ಧರ್ಮಗಳನ್ನ ನಾವು ಮಾಡಿದಾಗ ಎಂದೂ ಹೇಳ್ಕೊಲಿಕ್ಕೆ ಹೋಗಬಾರ್ದ್ರಿ. ಯಾಕಂತಂದ್ರೆ ದಾನ ಅನ್ನೋದು ಬಹಳ ಶ್ರೇಷ್ಠ. ಮಾಡಿದನೆಂಬುದು ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ ನೆನ್ನದಿರೋ ಲಿಂಗಕ್ಕೆ, ಮಾಡಿದ ನೆನ್ನದಿರೋ ಜಂಗಮಕ್ಕೆ. ಮಾಡಿದನೆಂಬುದನ್ನ ನೀನು ಬಿಟ್ಟಿದರೆ ಬೇಡಿದ್ದ ನೀವನು ಕೂಡಲ ಸಂಗಮ ದೇವ, ಬೇಡಿದ್ದ ನೀವನು. ನೀನು ಮಾಡೇನಂತ ಹೇಳಿ ಎಂದೂ ಅನ್ಕೊಳಲ್ದ ಎಂದು ಸುಮ್ಮಿರ್ತಿ ನೋಡ, ನಿನಗೆ ಏನು ಬೇಕೆಲ್ಲ ಸಿಗ್ತೈತಿ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಈ ವಚನದೊಳಗೆ, ಎಷ್ಟು ಚಂದ ಹೇಳ್ಯಾರ. ಇಂಥವನ್ನೆಲ್ಲ ಮಾಡು. ನೀನು ಆ ಗಿರಿಜಾರಮಣನನ್ನ ದಿನನಿತ್ಯ ಪ್ರಾರ್ಥನೆ ಮಾಡು. ನಿನ್ನ ಕರ್ಮವನ್ನ ಆ ಗಿರಿಜಾರಮಣನೇ ಕಳೆಯುತ್ತಾನೆ. ಯಾರು ಗಿರಿಜಾರಮಣ? ಗಿರಿಜಾ ಅಂದ್ರೆ ಪಾರ್ವತಿ, ಪಾರ್ವತಿಯ ರಮಣ ಪರಮಾತ್ಮ ಶಿವ. ಶಿವನನ್ನ ಧ್ಯಾನಿಸು, ನಿನಗೆ ಒಳ್ಳೇದಾಗ್ತೈತಿ ಅಂದಾಗ ಆಯ್ತು ತಂದೆ, ನಿನ್ನ ಇಚ್ಛೆಯಂತೆ ನಾನು ಅದನ್ನೇ ಮಾಡ್ತೀನಿ ಅಂತಂದ. ಅವಾಗ ಆ ಗಿರಿಜಾ ರಮಣನನ್ನ ನೆನೆಸೋದ್ರ ಜೊತೆ ರೇವಣಿಸಿದ್ದ ಮತ್ತೊಂದು ಮಾತಂತಾನ, ಯಪ್ಪ ನಿನ್ನ ನೋಡಿದ್ರ ನೀ ಯಾವ ಗಿರಿಜಾ ರಮಣನಕ್ಕಿಂತ ಕಡಿಮೆ ಕಾಣಿಸ್ಲಿಕ್ಕತ್ತಿ, ನಿನ್ನೊಳಗ ನನಗ ಶಿವನ ರೂಪ ಕಾಣ್ಲಿಕ್ಕತ್ತೈತಿ ಅಂತ ಹೇಳಿ ಮ್ಯಾಗ ಒಂದು ಮಾತಂದ. ನೀನೇ ನನಗೆ ಸರ್ವದೇವತೆಯು, ಮೂಜಗದ ಒಡೆಯನೂ ಆಗಿರುವೆ ನೀನು. ನನಗೆ ನಿನ್ನನ್ನುಳಿದು ಅನ್ಯ ದೇವರಿಲ್ಲ. ನಿನ್ನನ್ನೇ ಮೊರೆ ಇಟ್ಟು ಬಂದಿದ್ದೇನೆ, ನನ್ನನ್ನು ಉದ್ಧರಿಸಬೇಕು ನೀನೇ ಅಂತ ಹೇಳಿ ಬಹಳ ಬೇಡ್ಕೊಲಿಕತ್ತ. ಉಮ್ಮಳವಾಡ ಗ್ರಾಮದ ಹತ್ತಿರ ಕೃಷ್ಣಾ ನದಿ ದಕ್ಷಿಣಾಭಿಮುಖವಾಗಿ ಏನು ಹರಿತೈತಂತ ನಾನು ಹೇಳಿದ್ನಲ್ಲ, ಅದು ಬಹಳ ಮಹಾಕ್ಷೇತ್ರ ಐತಿ. ಅಲ್ಲಿ ನೀವು ಬರಬೇಕು ಅಂತ ಹೇಳಿ ಬಹಳ ಅಂಗಲಾಚಿ ಬೇಡ್ಕೊಂಡ. ಅವಾಗ ಉಮ್ಮಳವಾಡಕ್ಕನ ಹೋಗಬೇಕು ಅಂತ ಹೇಳಿ ದಾನಲಿಂಗೇಶ್ವರ ಪ್ರಭುಗಳಿಗೆ ಎಂದೋ ಅವರಿಗೆ ಅದು ಗೊತ್ತಿತ್ತು. ಯಾಕಂದ್ರೆ ಮಹಾಪುರುಷರಿಗೆ ಎಲ್ಲಿ ಹೋಗ್ಬೇಕು, ಯಾವ ಟೈಮ್ದಾಗ ಏನು ಮಾಡಬೇಕು, ಎಲ್ಲಿ ನೆಲೆ ಊರಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ತೈತೇನೋ. ಆದ್ರೆ ಕೆಲವೊಂದು ಪ್ರಸಂಗಗಳು ಏನು ಮಾಡ್ತಾವಂದ್ರೆ ನಿಮಿತ್ತದ ರೀತಿಯಲ್ಲಿ ಕಾರ್ಯ ಮಾಡ್ತಿರ್ತಾವ. ನಮಗೆ ಯಾವ ಟೈಮ್ಗೆ ಏನಾಗಬೇಕು, ಯಾವಾಗ ಮರಣ, ಯಾವಾಗ ಅದು ಕೆಟ್ಟ ಕಾಲ, ಯಾವಾಗ ನಮಗೆ ಚಲೋ ಕಾಲ ಅಂತ ಬರ್ಬೇಕಂತ ಎಲ್ಲವೂ ವಿಧಿಲಿಖಿತ ಹಂಗೆ ಆಗ್ತಿರ್ತೈತಿ. ಆದ್ರೆ ಆ ಪ್ರಸಂಗಗಳಿಗೆ ಕೆಲವೊಂದಿಷ್ಟು ನಿಮಿತ್ತಗಳು ಅಂತ ಹೇಳಿ ನಡೀತಿರ್ತಾವ. ಇವನ ನಿಮಿತ್ತ ಆಗಿ ಉಮ್ಮಳವಾಡಕ್ಕೆ ಪ್ರಭುಗಳು ಹೋಗಬೇಕಾಗಿತ್ತು. ಆವಾಗ ದಾನಲಿಂಗೇಶ್ವರ ಪ್ರಭುಗಳು ಉಮ್ಮಳವಾಡಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಅವನಿಗೆ ಆಶ್ವಾಸನೆ ಕೊಟ್ಟರು. ಆಶ್ವಾಸನೆಯನ್ನು ಕೊಟ್ಟರು. ಆದರೆ ಇವರು ಹೋಗುತ್ತೇನನ್ನುವಂಥ ಸಮಾಚಾರ ಬೋರಗಾಂವದ ಜನರಿಗೆ ಗೊತ್ತಾಗಿತ್ತು. ಅವಾಗ ಆ ಊರಾಗಿನ ನೋಡ್ರಿ ಪಾಟೀಲ್ರು ಅಂತ ಹೇಳಿದ್ರು. ಬಹಳ ದಾನಲಿಂಗೇಶ್ವರ ಪ್ರಭುಗಳನ್ನ ಅವರ ಅರಸಿದ್ರು. ಎಷ್ಟು ಇವ್ರ ಮ್ಯಾಗ ಭಕ್ತಿ ಭಾವ ಅವರಿಗೆಲ್ಲ ಬೋರಗಾಂವದ ಜನರಿಗೆ. ಅವ್ರಂತಾರ, ಕೃಪಾಮೂರ್ತಿಯೇ, ಕರುಣಾನಿಧಿಯೇ, ನಮ್ಮಿಂದ ಏನಾದರೂ ನಿಮಗೆ ತಪ್ಪ ಆಯ್ತೇನೋ, ನಮ್ಮ ಸೇವೆಯಲ್ಲಿ ಏನಾದರೂ ವ್ಯತ್ಯಾಸ ಆಯ್ತೇನೋ,
ನಮ್ಮನ್ನ ನಮ್ಮ ಗ್ರಾಮವನ್ನು ತ್ಯಜಿಸಿ ಹೋಗುವ ಕಾರಣ ಏನಿತ್ತಪ್ಪ ತಂದೆ? ನಾವು ಮಾಡಿದ ಅಪರಾಧ ಆದರೂ ಏನು ಎಂಥೇಳಿ ಸ್ವಾಮಿ ಚರಣಕ್ಕೆ ಅರಿಗಿ ತಮ್ಮ ಮನದ ವ್ಯಥೆಯನ್ನ ಈ ಬೋರ್ಗಾಂವ್ ಜನ ನೋಡ್ರಿ ತಮ್ಮ ವ್ಯಥೆಯನ್ನ ತೋಡ್ಕೊಂಡ್ರು, ನಿವೇದಿಸ್ಕೊಂಡ್ರು. ನಮಗೆ ದೊರಕಿದ್ದ ಸ್ವಾಮಿಯ ಸಾನ್ನಿಧ್ಯವನ್ನ ಎಷ್ಟು ಬೇಗ ಕಳೆದುಕೊಳ್ಳುತ್ತೀವಿ ಎಂದು ಇಷ್ಟು ಬೇಗ ಕಳ್ಕೊಂತೀವಿ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ. ನಾವು ಎಂಥ ಅಭಾಗ್ಯರಿದ್ದೇವೆ. ದಯಾನಿಧಿಯೇ, ನೀನು ಅಲ್ಲಿ ಹೋಗಬೇಡ, ಇಲ್ಲೇ ಇದ್ದು ನಮ್ಮನ್ನು ಸದಾ ಕಾಲ ರಕ್ಷಿಸ್ತಾ ಇರು ತಂದೆ ಅಂಥೇಳಿ ಇಡೀ ಬೋರ್ಗಾಂವದ ಜನ ಬೇಡ್ಕೋತಿತ್ತು. ಅವಾಗ ದಾಣಲಿಂಗೇಶ್ವರರು ಏನಂತಾರೆ, ಬಹಳ ಅದ್ಭುತವಾಗಿ ಅಂತಾರೆ ಅವರು. ಯಪ್ಪ, ನಾವು ಎಲ್ಲಿ ಯಾವ ಸಂದರ್ಭಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲವೂ ಮೊದಲೇ ನಿರ್ಣಯ ಆಗಿರ್ತೈತಿ. ನೀವೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ ಅಂದ ದಾನಲಿಂಗೇಶ್ವರ ಪ್ರಭು. ಇನ್ನ ಅವರು ಮಾತಾಪಿತರ ಅದಾರ ಬೋರ್ಗಾಂವದೊಳಗೆ, ಅವರು ಇನ್ನೂ ಇದ್ರು. ಅವಾಗ ದಾನಲಿಂಗೇಶ್ವರ ಮಾತಾಪಿತರು ಮತ್ತು ಇವರು ಮಗುವೇ ವೃದ್ಧರಾದಂತಹ ನಮ್ಮೀರವರನ್ನ ತ್ಯಜಿಸಿ ಸ್ಥಾನಾಂತರಗೈಯುವಂತಹ ವಿಶೇಷ ಏನಿತ್ತು, ಇದು ಸರಿಯೇ ಅಂಥೇಳಿ ಬಹಳಷ್ಟು ಜನ ಬೇಡ್ಕೊಲಿಕ್ಕತ್ರು. ನಮ್ಮಂತಹ ವೃದ್ಧರನ್ನೆಲ್ಲ ನೀವು ಬಿಟ್ಟು ನೀವು ಯಾಕೆ ಅಲ್ಲಿ ಹೊಂಟೀರಿ? ಮಕ್ಕಳ ರೀತಿಯಲ್ಲಿ ಜೋಪಾನ ಮಾಡಿರಿ, ನಮ್ಮನ್ನ ಮಕ್ಕಳ ರೀತಿಯಲ್ಲಿ ಜೋಪಾನ ಮಾಡಿರಿ. ಈಗ ನೀವು ಹೋಗೋದು ಸರಿಯಲ್ಲ ಅಂಥೇಳಿ ಬಹಳಷ್ಟು ಜನ ಬೇಡ್ಕೊಂಡಾಗ ನಿಮ್ಮನ್ನು ಬಿಟ್ಟ ನಾವು ಏನಪ್ಪ ಅಂತಂದ್ರೆ ಇರ್ಲಾರು ನಾವು ಬದುಕಿರಂಗಿಲ್ಲ ಅಂಥೇಳಿ ಅನ್ನಕೈತು. ಆ ಸಂದರ್ಭದೊಳಗೆ ಭಕ್ತ ಶಿರೋಮಣಿಗಳೇ, ನೀವೆಲ್ಲ ಶಾಂತ ಮನಸ್ಕರಾಗಿರಬೇಕು. ನೀವೆಲ್ಲರ ಸರ್ವ ಸಂಪತ್ತನ್ನ ಹೊಂದಿರುವರಾಗಿರುವಿರಿ. ಎಲ್ಲ ರೀತಿಯ ಸುಖ ಶಾಂತಿ ಜೀವನವನ್ನು ಹೊಂದಿ ಸುಖದಿಂದನೂ ನೀವು ಇರ್ತೀರಿ. ನೀವೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಚಂದ ಹೇಳ್ತಾನ ದಾನಲಿಂಗೇಶ್ವರ ಪ್ರಭು. ಇನ್ನು ಸ್ವತಃ ಮಾತಾಪಿತರಿಗೆ ಸಮಾಧಾನ ಮಾಡಿಸಿದ. ಅವರನ್ನ ಕರೆದುಕೊಂಡು ನೀವೆಲ್ಲ ಏನಪ್ಪಾ ಅಂತಂದ್ರೆ ಒಳ್ಳೆಯವರಾಗಿ ಇಲ್ಲೇ ಬದುಕ್ರಿ. ನಿಮ್ಗೆ ಏನು ಸಿಗ್ಬೇಕು ಎಲ್ಲವೂ ಸಿಗ್ತೈತಿ. ನನ್ನನ್ನು ಏನು ನೀವು ಧ್ಯಾನಿಸ್ತಾ ಇದ್ದೀರಿ, ನನ್ನನ್ನು ನಿಮ್ಮ ಗುರುವಾಗಿ ಸ್ವೀಕಾರ ಮಾಡ್ಕೊಂಡ್ರೆ ನಿಮಗೆಲ್ಲ ಸಿಗ್ತೈತಿ. ನೀವೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ. ಅವಾಗೆಲ್ಲ ಶಿಷ್ಯೋತ್ತರಮನ್ನ ಕರ್ಕೊಂಡು ಬೋರ್ಗಾಂವ್ ಬಿಟ್ಟು ಉಮ್ಮಳವಾಡಕ್ಕೆ ಹೋಗುವಂಥ ಸಂದರ್ಭ ಇಡೀ ಬೋರ್ಗಾಂವ್ ಜನ ಕಣ್ಣೀರು ಹಾಕ್ತಾ ಇದೆ. ಯಪ್ಪ, ಹೋಗಬೇಡ ಅಂಥೇಳಿ ಇವು ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ಪ್ರಭುಗಳು ಅಲ್ಲಿ ಹೋಗ್ತೀನಂತಾರ. ಅಲ್ಲಿ ಜನರಿಗೆ ಒಂದು ಹಬ್ಬದ ವಾತಾವರಣ. ಪ್ರಭುಗಳು ನಮ್ಮೂರಿಗೆ ಬರ್ತಂದಾರ, ಬರ್ತಂದಾರ. ಹಂಗಾದ್ರೆ ಶಿಷ್ಯೋತ್ತರಮನ್ನೆಲ್ಲ ಕರ್ಕೊಂಡು ಉಮ್ಮಳವಾಡಕ್ಕೆ ಆ ರೇವಣಸಿದ್ಧಗೌಡನ ಜೊತೆಯಾಗಿ, ರೇವಣಸಿದ್ಧಗೌಡ ಇದ್ದ, ರೇವಣಸಿದ್ಧನ ಗೌಡನ ಜೊತೆಯಾಗಿ ಉಮ್ಮಳವಾಡಕ್ಕೆ ಹೋಗಿ ಅಲ್ಲಿ ನೆಲೆ ನಿಂತು ಏನು ಮಾಡಿದ್ರು ಮುಂದಿನ ಕಾರ್ಯ ಕೆಲಸಗಳ ಅವ್ರು ಏನೇನು ಅಲ್ಲಿ ಘಟನೆಗಳು ನಡೆದು ಅನ್ನುವಂಥ ವಿಚಾರವನ್ನು ನಾನು ಮುಂದಿನ ಭಾಗದಲ್ಲೇ ತಮ್ಮ ಮುಂದೆ ತಿಳಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.